ವೀಕ್ಷಕರಿಗೆಲ್ಲರಿಗೂ ನಮಸ್ಕಾರ. ಇವತ್ತು ನಾನು ಕೇವಲ 5 ನಿಮಿಷದಲ್ಲಿ ಯಾವ ಥರ ಗೋಲಿ ಬಜೆ ಮಾಡೋದು ಅಂತ ಹೇಳಿಕೊಡ್ತೀನಿ. ಹೌದು, ಕೇವಲ 5 ನಿಮಿಷದಲ್ಲಿ ದಿಢೀರಂತ ಈ ಗೋಲಿ ಬಜೆನ ಮಾಡ್ಬೋದು ನೀವು. ಅದಕ್ಕೂ ಮುಂಚೆ ನಮ್ಮ ಚಾನಲನ್ನು ಫಸ್ಟ್ ಟೈಮ್ ನೋಡ್ತಾ ಇರೋದಾದರೆ ಈ ಚಾನಲ್ಗೆ ದಯವಿಟ್ಟು ಅಲ್ಲಿ ಕೆಳಗಿರುವ ಕೆಂಪು ಬಟನ್ ಸಬ್ಸ್ಕ್ರೈಬ್ ಬಟನನ್ನು ಪ್ರೆಸ್ ಮಾಡಿ. ಅದೇ ರೀತಿ ನಿಮಗೆ ಗೋಲಿ ಬಜೆ ಇಷ್ಟ ಇದ್ದಲ್ಲಿ ಒಂದು ಲೈಕ್, ಕಮೆಂಟ್ ಮತ್ತು ಶೇರ್ ಮಾಡಿ. ಖಂಡಿತವಾಗ್ಲೂ ನಿಮಗೆ ಈ ಅಡಿಗೆ ತುಂಬಾ ಇಷ್ಟ ಆಗುತ್ತೆ. ಅದೇ ರೀತಿ ಇದು ತುಂಬಾ ಸಾಫ್ಟ್ ಆಗಿ ಕೂಡ ಬರುತ್ತೆ. ಇದರಲ್ಲಿ ನಾನು ಯಾವುದೇ ರೀತಿ ಮೊಸರು ಹಾಗೂ ಅಡಿಗೆ ಸೋಡಾನ ಬಳಸ್ತಾ ಇಲ್ಲ. ಇದು ಸಾಮಾನ್ಯವಾಗಿ ಮಂಗಳೂರು ಗೋಲಿ ಬಜೆ ಅಥವಾ ಮೈಸೂರು ಬೋಂಡಾ ಅಂತ ಹೇಳ್ತಾರೆ. ಇದು ಗ್ರೀನ್ ಚಟ್ನಿ ಜೊತೆ ತುಂಬ ಚೆನ್ನಾಗಿರುತ್ತೆ, ಒಂದು ಒಳ್ಳೆಯ ಕಾಂಬಿನೇಷನ್ ಆಗಿರುತ್ತೆ. ನೋಡಿ ಇದು ಎಷ್ಟು ಸ್ಮೂತಾಗಿ ಬಂದಿದೆ ಅಂತ. ನೋಡಿ ನಾನು ಪ್ರೆಸ್ ಮಾಡುವಾಗಲೇ ನಿಮಗೆ ಗೊತ್ತಾಗುತ್ತೆ ಎಷ್ಟು ಸ್ಮೂತಾಗಿ ಬಂದಿದೆ ಅಂತ. ಯಾವುದೇ ಅಡಿಗೆ ಸೋಡಾ ಹಾಕದೆ, ಯಾವುದೇ ಮೊಸರನ್ನು ಹಾಕದೆ ಎಷ್ಟು ಸ್ಮೂತಾಗಿ ಈ ಗೋಲಿ ಬಜೆ ಬಂದಿದೆ ಅಂತ. ನೋಡಿ ನಾನಿವಾಗ 1 ಕಪ್ಪಷ್ಟು ಮೈದಾ ಅಥವಾ ಆಲ್ ಪರ್ಪಸ್ ಫ್ಲವರನ್ನು ಹಾಕ್ತಾ ಇದ್ದೀನಿ. ನಿಮ್ಮ ಮನೆಯಲ್ಲಿ ಮೆಜರಿಂಗ್ ಕಪ್ ಇಲ್ಲ ಅಂದರೆ ಆರ್ಡಿನರಿ ಕಪ್ಪನ್ನು ಯೂಸ್ ಮಾಡಿ, ಬಟ್ ಅದೇ ಕಪ್ಪನ್ನು ಬೇರೆ ಮೆಜರ್ಮೆಂಟಿಗೂ ಅದನ್ನೇ ಯೂಸ್ ಮಾಡಿ. ಇವಾಗ ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿದೆ. ನಂತರ ಇವಾಗ ನಾನಿಲ್ಲಿ ಹಸಿ ಮೆಣಸಿನ್ಕಾಯಿ ಸಪೂರ ಕಟ್ ಮಾಡಿದ್ದೀನಿ ನೋಡಿ, ಅದನ್ನು ಹಾಕ್ತಾ ಇದ್ದೀನಿ. ನಾನಿಲ್ಲಿ 1 ಮೆಣಸಿನ್ಕಾಯಿ ಹಾಕ್ತಾ ಇದ್ದೀನಿ. ನಿಮಗೆ ಸ್ವಲ್ಪ ಖಾರ ಇಷ್ಟ ಅಂದರೆ ನೀವು ಸ್ವಲ್ಪ ಜಾಸ್ತಿನೇ ಹಾಕ್ಕೊಳ್ಬಹುದು. ಇದರ ಜೊತೆಗೆ ನಾನು ಹಸಿ ಶುಂಠಿನ ಸಪೂರಾಗಿ ಕಟ್ ಮಾಡಿ ಇದಕ್ಕೆ ಹಾಕ್ತಾ ಇದ್ದೀನಿ. 1/4 ಚಮಚದಷ್ಟು ಶುಂಠಿನ ಹಾಕ್ತಾ ಇದ್ದೀನಿ. ಇವಾಗ 1/2 ಚಮಚದಷ್ಟು ನಾನು ಜೀರಿಗೆನ ಹಾಕ್ತಾ ಇದ್ದೀನಿ. ಕೆಲವರು ಇದನ್ನು ಹಾಕೋದಿಲ್ಲ, ಬಟ್ ನಾನೇನು ಸಜೆಸ್ಟ್ ಮಾಡ್ತೀನಿ ಅಂದರೆ ಇದನ್ನು ನೀವು ಹಾಕ್ಕೊಳ್ಳಿ, ಗ್ಯಾಸ್ಟ್ರಿಕ್ಕಿಗೆಲ್ಲ ಒಳ್ಳೆಯದು. ಸೊ ಇದು ಹಾಕೋದ್ರಿಂದ ನಮಗೆ ಯಾವುದೇ ಗ್ಯಾಸ್ಟ್ರಿಕ್ ಸಮಸ್ಯೆ ಬರೋದಿಲ್ಲ. ಇವಾಗ ನಾನು ಯಾವ ಕಪ್ಪಲ್ಲಿ ಮೈದಾನ ಹಾಕಿದ್ದೀನಿ ನೋಡಿ, ಅದೇ ಕಪ್ಪಲ್ಲಿ 1/4 ಕಪ್ಪಷ್ಟು ಸಕ್ಕರೆನ ಹಾಕ್ತಾ ಇದ್ದೀನಿ. ಹಾಗೂ 1 ಚಮಚ ಬೇಕಿಂಗ್ ಪೌಡ್ರನ್ನು ಯೂಸ್ ಮಾಡ್ತಾ ಇದ್ದೀನಿ. ನೋಡಿ ಇಲ್ಲಿ ನಾನು ಬೇಕಿಂಗ್ ಸೋಡಾ ಯೂಸ್ ಮಾಡ್ತಾ ಇಲ್ಲ, ಬೇಕಿಂಗ್ ಪೌಡರನ್ನು ಯೂಸ್ ಮಾಡ್ತಾ ಇದ್ದೀನಿ. ಈ ಪೌಡ್ರ್ ಬಂದುಬಿಟ್ಟು ನಿಮಗೆ ದಿನಸಿ ಅಂಗಡಿಯಲ್ಲಿ ಅಥವಾ ಬೇಕರಿಯಲ್ಲಿ ಸಿಗುತ್ತೆ. ನಿಮ್ಮ ಮನೆಯಲ್ಲಿ ಈ ಪೌಡರ್ ಇಲ್ಲ ಅಂದರೆ ಇದರ ಬದಲಿಗೆ ನೀವು ಈನೋ ಸಾಲ್ಟ್ ಅಂತ ಬರುತ್ತೆ ನೋಡಿ, ಅದನ್ನು ಯೂಸ್ ಮಾಡಬಹುದು. ನೀವು ಅಂದ್ಕೊಳ್ಬಹುದು ಬೇಕಿಂಗ್ ಸೋಡಾ ಮತ್ತು ಬೇಕಿಂಗ್ ಪೌಡ್ರ್ ಒಂದೇ ಅಂತ. ಅದು ಒಂದು ಅಲ್ಲ. ಬೇಕಿಂಗ್ ಪೌಡ್ರಲ್ಲಿ ಆಲ್ರೆಡಿ ಅದರ ಒಳಗಡೆ ಬೇಕಿಂಗ್ ಸೋಡಾ ಇರುತ್ತೆ, ಪ್ಲಸ್ ಅದರೊಳಗೆ ಹುಳಿ ಅಂಶನೂ ಇರುತ್ತೆ. ಆದ ಕಾರಣ ನಾವಿಲ್ಲಿ ಮೊಸರನ್ನು ಹಾಕೊಳ್ಳೋದಿಲ್ಲ. ನಾರ್ಮಲ್ ಆಗಿ ಗೋಲಿ ಬಜೆಯನ್ನು ಬೇಕಿಂಗ್ ಸೋಡಾ ಹಾಗೂ ಮೊಸರು ಹಾಕಿ ಮಾಡ್ತಾರೆ. ಅದಕ್ಕೆ ನಾವು 1 ಗಂಟೆಗಳ ಕಾಲ ಇಡಬೇಕಾಗುತ್ತೆ. ಬಟ್ ನಾವಿಲ್ಲಿ ಬೇಕಿಂಗ್ ಪೌಡ್ರ್ ಹಾಕೋದ್ರಿಂದ ಇದನ್ನು ತಟ್ಟಂತಲೇ ಮಾಡ್ಬೋದು. ಈ ಬೇಕಿಂಗ್ ಪೌಡ್ರು ಸಾಮಾನ್ಯವಾಗಿ ಕೇಕ್ ಅಥವಾ ಬೇಕರಿ ಐಟಮ್ಸ್ ಮಾಡಲಿಕ್ಕೆ ಯೂಸ್ ಮಾಡ್ತಾರೆ. ಸೊ ಅದನ್ನು ಯೂಸ್ ಮಾಡಿ ನಾನು ಈ ಗೋಲಿ ಬಜೆಯನ್ನು ಮಾಡ್ತಾ ಇದ್ದೀನಿ. ಇನ್ನು ಮುಂದೆ ನೀವು ಗೋಲಿ ಬಜೆ ಮಾಡಲಿಕ್ಕೆ ಗಂಟೆಗಟ್ಟಲು ಕಾಯಬೇಕಂತೇನಿಲ್ಲ. ಸೊ ಇವಾಗ ನಾನು ಸ್ವಲ್ಪ ನೀರನ್ನು ಹಾಕಿ ಇದನ್ನು ಮಿಕ್ಸ್ ಮಾಡ್ತೇನೆ. ನೀರನ್ನು ನಾವು ಒಮ್ಮೆಲೆ ಜಾಸ್ತಿಯಾಗಿ ಹಾಕ್ಕೊಳ್ಬಾರ್ದು, ಸ್ವಲ್ಪ ಸ್ವಲ್ಪನೇ ಹಾಕಿ ಮಿಕ್ಸ್ ಮಾಡಬೇಕು. ಯಾಕಂದರೆ ಇದರೊಳಗೆ ಸಕ್ಕರೆ ಇರುತ್ತೆ, ಸಕ್ಕರೆ ಕೂಡ ನೀರು ಬಿಡುತ್ತೆ. ಆದ ಕಾರಣ ನೋಡಿಕೊಂಡು ಸ್ವಲ್ಪ ಸ್ವಲ್ಪನೇ ಮಿಕ್ಸ್ ಮಾಡಿಕೊಂಡು ನಾವು ನೀರನ್ನು ಹಾಕ್ಕೊಳ್ಬೇಕಾಗುತ್ತೆ. ನನಗೆ ಇಲ್ಲಿ ಸರಿಸುಮಾರು ಅರ್ಧ ಗ್ಲಾಸಷ್ಟು ನೀರು ಬೇಕಾಗಿದೆ. ಸೊ ನಾನು ಇದನ್ನು ಹಾಕ್ತಾ ಇದ್ದೀನಿ ನೋಡಿ. ಸೊ ಇದನ್ನು ಹಾಕಿ ನಾವು ಚೆನ್ನಾಗಿ ಮಿಕ್ಸ್ ಮಾಡಬೇಕು. ನಾವೇನು ಸಕ್ಕರೆ ಹಾಕಿದ್ದೀವಿ ನೋಡಿ, ಅದು ಚೆನ್ನಾಗಿ ಮೆಲ್ಟ್ ಆಗಬೇಕು. ಆವಾಗ ನಮಗೆ ಕರೆಕ್ಟಾಗಿ ಒಂದು ಕನ್ಸಿಸ್ಟೆನ್ಸಿ ಗೊತ್ತಾಗುತ್ತೆ ನೋಡಿ. ಇದನ್ನು ನೀವು ಚೆನ್ನಾಗಿ ಈ ಥರ ಮಿಕ್ಸ್ ಮಾಡಬೇಕಾಗುತ್ತೆ. ಒಂದು ಕೈಯಲ್ಲಿ ಗಟ್ಟಿಯಾಗಿ ಹಿಡ್ಕೊಳ್ಳಿ ಪಾತ್ರೆನ, ಇನ್ನೊಂದು ಕೈಯಲ್ಲಿ ಗಟ್ಟಿಯಾಗಿ ಇದನ್ನು ತಿರುಗಿಸಿ. ಆವಾಗ ನಮ್ಮ ಸಕ್ಕರೆ ಚೆನ್ನಾಗಿ ಮೆಲ್ಟ್ ಆಗುತ್ತೆ. ಅದೇ ರೀತಿ ಇದರೊಳಗೆ ಗಾಳಿನೂ ಕೂಡ ತುಂಬುತ್ತೆ, ಏರೇಷನ್ ಆಗುತ್ತೆ. ಆವಾಗ ನಮ್ಮ ಗೋಲಿ ಬಜೆ ಬಂದುಬಿಟ್ಟು ಸಾಫ್ಟಾಗಿ ಬರುತ್ತೆ. ಸೊ ಚೆನ್ನಾಗಿ ಮಿಕ್ಸ್ ಮಾಡಿ ನೋಡಿ ಈ ಥರ. ನೋಡಿ ಇದನ್ನು ತುಂಬ ದಪ್ಪ ಮಾಡಲಿಕ್ಕೆ ಹೋಗಬೇಡಿ, ಅದೇ ರೀತಿ ಇದನ್ನು ತುಂಬ ತೆಳು ಕೂಡ ಮಾಡಬಾರ್ದು. ನೋಡಿ ಈ ಥರ ಕನ್ಸಿಸ್ಟೆನ್ಸಿ ಬರಬೇಕು. ಸೊ ನೋಡಿ ಇಷ್ಟು ಕನ್ಸಿಸ್ಟೆನ್ಸಿ ಆದರೂ ಇರಬೇಕು, ಇಲ್ಲಾಂದರೆ ನಾವು ಗೋಳಿ ಬಜೆ ಫ್ರೈ ಮಾಡುವಾಗ ಕಷ್ಟ ಆಗುತ್ತೆ, ಅದು ಹಾಕಲಿಕ್ಕೆ ಕಷ್ಟ ಆಗುತ್ತೆ. ಸೊ ಇಷ್ಟು ಕನ್ಸಿಸ್ಟೆನ್ಸಿ ನೋಡಿ, ತುಂಬ ತೆಳುನೂ ಇಲ್ಲ ತುಂಬ ದಪ್ಪನೂ ಇಲ್ಲ. ನೋಡಿ ಈ ರೀತಿ ಬರಬೇಕು. ನಾವು ಈ ರೀತಿ ನೋಡಿ ಹಾಕ್ಕೊಳ್ಳುವಾಗ ಈ ಥರ ಬೀಳಬೇಕು, ಯಾವುದೇ ಅಂಟಾಗಬಾರ್ದು. ನೋಡಿ ಈ ಥರ ನೋಡಿ, ಈ ಥರ ನಾನು ಈ ಥರ ಎತ್ತಿ ತೋರಿಸ್ತೀನಿ ನೋಡಿ. ಇವಾಗ ನಾನು ಹಾಕ್ತೀನಿ ನೋಡಿ. ನೋಡಿ ಎಷ್ಟು ಸುಲಭವಾಗಿ ಬಿತ್ತು ನೋಡಿ. ಈ ರೀತಿ ಕನ್ಸಿಸ್ಟೆನ್ಸಿ ಬರಬೇಕು. ಸೊ ಇದು ಇವಾಗ ರೆಡಿ ಆಗಿದೆ. ಇದನ್ನು ನಾವು 1 ಗಂಟೆಗಳ ಕಾಲ ಅಥವಾ 30 ನಿಮಿಷಗಳ ಕಾಲ ಇಡಲಿಕ್ಕಿಲ್ಲ, ಇದನ್ನು ಇವಾಗಲೇ ಫ್ರೈ ಮಾಡಬೇಕು. ಸೊ ಇದು ಫ್ರೈ ಮಾಡುವಾಗ ನೋಡಿ ಈ ಥರ ತೆಗೆದು ಸೈಡಿಂದ ತೆಗೆದು ಈ ಥರ ಹಾಕ್ಕೊಳ್ಬೇಕು. ಆವಾಗ ನಮ್ಮ ಗೋಲಿ ಬಜೆ ಏನಿದೆ ರೌಂಡಾಗಿ ಬರುತ್ತೆ. ಸೈಡಿಂದ ಎತ್ತಿ ಮೆಲ್ಲನೆ ಹಾಕ್ಕೊಳ್ಬೇಕು ನೋಡಿ ಈ ಥರ.
ಫ್ರೈ ಮಾಡಲಿಕ್ಕೆ ನಾನಿಲ್ಲಿ ಎಣ್ಣೆಯನ್ನು ಬಿಸಿ ಮಾಡಲಿಕ್ಕೆ ಇಟ್ಟಿದ್ದೀನಿ. ಎಣ್ಣೆಯನ್ನು ನಾವು ಮೀಡಿಯಮ್ ಫ್ಲೇಮಲ್ಲೇ ಇಡಬೇಕು, ತುಂಬ ಸ್ಲೋ ಕೂಡ ಇಡಬೇಡಿ, ತುಂಬ ಹೈ ಕೂಡ ಇಡಬೇಡಿ. ಸೊ ಇವಾಗ ನಾನು ನೋಡಿ ಗೋಲಿ ಬಜ್ಜಿಯನ್ನು ಬಿಡ್ತಾ ಇದ್ದೀನಿ. ಇದೇ ರೀತಿ ನೀವು ಕೂಡ ಗೋಲಿ ಬಜ್ಜಿಯನ್ನು ಇದೇ ರೀತಿ ಫ್ರೈ ಮಾಡಿ. ಖಂಡಿತವಾಗ್ಲೂ ನಿಮ್ಮ ಗೋಲಿ ಬಜ್ಜಿ ರೌಂಡಾಗಿ ಹಾಗೂ ಸ್ಮೂತಾಗಿ ಬರುತ್ತೆ. ನೋಡಿ, ಜಾಸ್ತಿ ಹಿಟ್ಟನ್ನು ಹಾಕ್ಕೊಳ್ಬೇಡಿ. ನಿಮ್ಮ ಬಾಣಲೆಯಲ್ಲಿ ಎಷ್ಟು ಜಾಗ ಇದೆ ನೋಡಿ ಅಷ್ಟೇ ಹಿಟ್ಟನ್ನು ಹಾಕ್ಕೊಳ್ಳಿ. ಯಾಕಂದರೆ ಅದು ಚೆನ್ನಾಗಿ ಶೇಪ್ ಬರೋದಿಲ್ಲ ಮತ್ತೆ ಎಲ್ಲ ಒಟ್ಟೊಟ್ಟಿಗೆ ಹಾಕಿದರೆ. ಅದೇ ರೀತಿ ನಿಮ್ಮ ಫ್ಲೇಮನ್ನು ಕೂಡ ನೀವು ಮೀಡಿಯಮಲ್ಲೇ ಇಟ್ಬೇಡಿ, ಹೈಯಲ್ಲಿ ಇಡಬೇಡಿ. ಹೈಯಲ್ಲಿ ಇಟ್ಟರೆ ಹೊರಗಡೆಯಿಂದ ಅದು ಬ್ರೌನ್ ಆಗುತ್ತೆ, ಬಟ್ ಒಳಗಡೆ ಅದು ಫ್ರೈ ಆಗೋದಿಲ್ಲ. ಆದ ಕಾರಣ ಯಾವುದೇ ಕಾರಣಕ್ಕೂ ಫ್ಲೇಮನ್ನು ಮೀಡಿಯಮಲ್ಲೇ ಇಟ್ಕೊಳ್ಳಿ. ಹೈ ಮಾಡಲಿಕ್ಕೆ ಹೋಗಲೇಬೇಡಿ. ಸ್ವಲ್ಪ ಹೊತ್ತು ಆದರೂ ಪರವಾಗಿಲ್ಲ, ಬಟ್ ಒಳಗಿಂದ ಚೆನ್ನಾಗಿ ಫ್ರೈ ಆಗುತ್ತೆ. ನೋಡ್ಬೋದು ನೀವು, ನಾವು ಹಾಕಿದ್ದು ಸ್ವಲ್ಪನೇ ಹಿಟ್ಟು, ಆದರೆ ಗೋಲಿ ಬಜ್ಜಿ ಎಷ್ಟು ದೊಡ್ಡದಾಗಿದೆ ಅಂತ. ಅಡಿಗೆ ಸೋಡಾ ಮತ್ತು ಮೊಸರು ಹಾಕದೇ ಇಷ್ಟು ದೊಡ್ಡ ಗೋಲಿ ಬಜ್ಜಿ ಆಗಿದೆ ಅಂತ. ಇದನ್ನು ಫ್ರೈ ಮಾಡುವಾಗ ಕೂಡ ನೀವು ಪದೇ ಪದೇ ಸ್ಪೂನ್ ಹಾಕಿ ಇದನ್ನು ತಿರುಗಿಸಬೇಡಿ. ಸೊ ಇದು ಸ್ವಲ್ಪ ಫ್ರೈ ಆದ ನಂತರ ಸ್ವಲ್ಪನೇ ಇದನ್ನು ಆಚೆ ಈಚೆ ಇದು ಮಾಡಿ, ರೋಲ್ ಮಾಡಿ. ಯಾಕಂದರೆ ಎರಡೂ ಕಡೆ ಇದು ಫ್ರೈ ಆಗಬೇಕು. ಇಲ್ಲಾಂದರೆ ನೀವು ಸ್ವಲ್ಪ ರೋಲ್ ಮಾಡೋದಿದ್ರೆ ಏನಾಗುತ್ತೆ ಅಂದರೆ ಇದು ಒಂದೇ ಕಡೆ ಫ್ರೈ ಆಗುತ್ತೆ. ಸೊ ಸ್ವಲ್ಪ ಈ ಥರ ಸ್ಪೂನಲ್ಲಿ ಎರಡೂ ಕಡೆ ಫ್ರೈ ಆಗುವ ರೀತಿ ನೋಡ್ಕೊಳ್ಳಿ. ಬಟ್ ಪದೇ ಪದೇ ಸ್ಪೂನನ್ನು ಯೂಸ್ ಮಾಡ್ಕೊಳ್ಬೇಡಿ. ಸ್ವಲ್ಪ ಫ್ರೈ ಆಗಲಿ, ಅದಾದ ನಂತರ ಅದನ್ನು ಚೆನ್ನಾಗಿ ರೊಟೇಟ್ ಮಾಡಿ. ನೋಡಿ, ಈ ಥರ ನಮ್ಮ ಆರ್ಡಿನರಿ ಗೋಲಿ ಬಜ್ಜಿ ಯಾವ ಥರ ಇರುತ್ತೆ ನೋಡಿ ಅದೇ ಥರ ಟೇಸ್ಟ್ ಕೊಡುತ್ತೆ. ಅದರಲ್ಲಿ ನಾವು ಸುಮ್ಮನೆ 1 ಗಂಟೆ 2 ಗಂಟೆ ಕಾಯಬೇಕು. ಬಟ್ ಇದರಲ್ಲಿ ನಾವು ತಟ್ ಅಂತಲೇ ಮಾಡ್ಬೋದು. ಇವಾಗ ಮಳೆಗಾಲ, ಸೊ ಏನಾದರೂ ಕ್ರಿಸ್ಪಿಯಾಗಿ ಏನಾದರೂ ತಿನ್ನಬೇಕು ಅಂತ ಆಸೆ ಆಗುತ್ತೆ. ಸೊ ಟೀ ಟೈಮಲ್ಲಿ ಇದನ್ನು ದಿಢೀರಂತ 5 ನಿಮಿಷದಲ್ಲಿ ಮಾಡಬಹುದು. ಖಂಡಿತವಾಗ್ಲೂ ಇದು ತುಂಬಾ ಚೆನ್ನಾಗಿ ಬರುತ್ತೆ. ನಾನು ಹೇಳಿಕೊಟ್ಟ ಎಲ್ಲ ಟಿಪ್ಸನ್ನು ನೀವು ಕರೆಕ್ಟಾಗಿ ಫಾಲೋ ಮಾಡಿ ಇದನ್ನು ಮಾಡಿ. ಇದು ತುಂಬಾ ಚೆನ್ನಾಗಿ ನೀಟಾಗಿ ಬರುತ್ತೆ. ಇದನ್ನು ನೀವು ಹಸಿ ಮೆಣಸಿನ್ಕಾಯಿ ಚಟ್ನಿ ಜೊತೆ ತಿನ್ಬೋದು. ತುಂಬ ಒಳ್ಳೆ ಕಾಂಬಿನೇಷನ್ ಅದು. ಇಲ್ಲಾಂದರೆ ಹೀಗೆ ಕೂಡ ತಿನ್ಬೋದು. ಸೊ ಸಪೋಸ್ ನಾನಿಲ್ಲಿ ನೋಡಿ 1/4 ಕಪ್ಪಷ್ಟು ಸಕ್ಕರೆ ಹಾಕಿದ್ದೀನಿ. ನಿಮಗೆ ಸಿಹಿ ಇಷ್ಟ ಇಲ್ಲ ಅಂದರೆ ನೀವು ಒಂದು 2 ಚಮಚ ಸಕ್ಕರೆ ಹಾಕಿದರೆ ಸಾಕು. ಸೊ ಸಿಹಿ ಇಷ್ಟ ಇದ್ದವರು 1/4 ಕಪ್ ಹಾಕ್ಕೊಳ್ಳಿ. ಸಿಹಿ ಇಷ್ಟ ಇಲ್ಲದವರು 1 ಅಥವಾ 2 ಸ್ಪೂನ್ ಸಾಕು, ಅಷ್ಟೇ ಸಕ್ಕರೆ ಸಾಕು. ಸೊ ನೋಡಿ, ಇವಾಗ ಕಲರ್ ಚೇಂಜ್ ಆಗಿದೆ. ಸೊ ಇಷ್ಟು ಹೊತ್ತು ಆಗುತ್ತೆ ಕಲರ್ ಚೇಂಜ್ ಆಗಲಿಕ್ಕೆ. ನೀವು ಫ್ಲೇಮನ್ನು ಕರೆಕ್ಟ್ ಮೀಡಿಯಮಲ್ಲಿ ಇಟ್ಟರೆ ಇಷ್ಟು ಹೊತ್ತು ತೆಗೊಳುತ್ತೆ. ಸೊ ಇವಾಗ ಬ್ರೌನ್ ಆಗಿದೆ. ಇನ್ನೂ ಕೂಡ ಸ್ವಲ್ಪ ಕಲರ್ ಚೇಂಜ್ ಆಗಲಿ, ಎರಡೂ ಕಡೆನೂ ಕಲರ್ ನೀಟಾಗಿ ಬರಲಿ. ಆನಂತರ ಇದನ್ನು ನಾವು ತೆಗೆಯೋಣ. ಇದನ್ನು ಮೆಲ್ಲನೆ ಈ ಥರ ನಾವು ಎರಡೂ ಸೈಡ್ ಫ್ರೈ ಆಗುವ ರೀತಿ ಇದನ್ನು ತಿರುಗಿಸ್ಬೇಕು. ಇಲ್ಲಾಂದರೆ ಕೇವಲ ಒಂದು ಸೈಡ್ ಬ್ರೌನ್ ಆಗುತ್ತೆ, ಇನ್ನೊಂದು ಸೈಡ್ ವೈಟ್ ಆಗೇ ಇರುತ್ತೆ ನೋಡಿ. ಸೊ ಆದ ಕಾರಣ ಇದನ್ನು ಎರಡೂ ಕಡೆ ನಾವು ಫ್ರೈ ಮಾಡಬೇಕು, ಆವಾಗ ಇದು ಚೆನ್ನಾಗಿ ಕಾಣುತ್ತೆ. ಸೊ ಫ್ರೆಂಡ್ಸ್, ಭಾನುವಾರ ಫಾದರ್ಸ್ ಡೇ. ಎಲ್ಲ ತಂದೆಯಂದಿರಿಗೂ ಹ್ಯಾಪಿ ಫಾದರ್ಸ್ ಡೇ ಹೇಳಲಿಕ್ಕೆ ಬಯಸ್ತೀನಿ. ಅದೇ ರೀತಿ ಮಕ್ಕಳು ಅಥವಾ ಮದರ್ಸ್ ಯಾರಾದರೂ ಇದ್ದರೆ ನಿಮ್ಮ ಫಾದರ್ಸಿಗೆ ಏನಾದರೂ ಸ್ಪೆಷಲ್ ಮಾಡಬೇಕು ಅಂದರೆ ನಾನೊಂದು ಒಳ್ಳೆ ಸ್ವೀಟ್ ರೆಸಿಪಿ ಮಾಡಿದ್ದೀನಿ. ಕೇವಲ 5 ನಿಮಿಷದಲ್ಲಿ, ಯಾವುದೇ ರೀತಿ ಕುಕ್ಕಿಂಗ್ ಇಲ್ಲ, ಯಾವುದೇ ರೀತಿ ಗ್ಯಾಸ್ ಬೇಕಾಗಿಲ್ಲ, 2 ಸಾಮಗ್ರಿಯಿಂದ ಮಾಡುವಂಥ ಸ್ವೀಟನ್ನು ಮಾಡಿದ್ದೀನಿ. ರೋಸ್ ಶೇಪಲ್ಲಿ ಇದೆ, ಅದು ತುಂಬಾ ಚೆನ್ನಾಗಿದೆ. ಆ ಸ್ವೀಟಿನ ಲಿಂಕನ್ನು ನಾನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಹಾಕಿಟ್ಟಿರ್ತೀನಿ. ದಯವಿಟ್ಟು ಅದನ್ನು ಕೂಡ ಚೆಕ್ ಮಾಡಿ. ನೀವು ಅದನ್ನು ಖಂಡಿತವಾಗ್ಲೂ ಇಷ್ಟಪಡ್ತೀರಿ. ಅಷ್ಟು ಸುಲಭವಾಗಿದೆ. ಮಕ್ಕಳು ಕೂಡ ಮಾಡ್ಬೋದು ಆ ಸ್ವೀಟನ್ನು ಮಾಡಿ ನಿಮ್ಮ ಅಪ್ಪಂದರಿಗೆ ಅದನ್ನು ಕೊಡಿ, ಅವರು ತುಂಬಾ ಇಷ್ಟಪಡ್ತಾರೆ. ನೋಡಿ, ಇದು ಇವಾಗ ಆಗಿದೆ. ಸೊ ಬೇಕಿದ್ರೆ ಇನ್ನು ಸ್ವಲ್ಪ ಕಲರ್ ನೀವು ರೆಡ್ ಆಗಬೇಕು ಅಂದರೆ ಸ್ವಲ್ಪ ಇನ್ನು ಒಂದು 30 ಸೆಕೆಂಡ್ ಅಷ್ಟು ಫ್ರೈ ಮಾಡಿ, ಆನಂತರ ಇದನ್ನು ತೆಗಿಬಹುದು. ಸೊ ಒಂದು 30 ಸೆಕೆಂಡ್ ಅಷ್ಟು ಇದು ಫ್ರೈ ಆಗಲಿ. ಒಂದು ಕೆಂಪು ಕಲರ್ ಬಂದರೆ ನೋಡಲಿಕ್ಕೆ ಕೂಡ ಚಂದ. ನೋಡಿ, ಇದು ಇವಾಗ ರೆಡಿ ಆಗಿದೆ. ಸೊ ಇದನ್ನು ಇವಾಗ ಒಂದು ಪ್ಲೇಟಿಗೆ ಎತ್ತಿಡೋಣ. ಸೊ ಫ್ರೆಂಡ್ಸ್, ನೋಡಿ ಗೋಲಿ ಬಜ್ಜಿ ರೆಡಿ ಆಗಿದೆ. ಎಷ್ಟು ಚೆನ್ನಾಗಿ ಕಾಣ್ತಾ ಇದೆ ಅಲ್ಲ, ಕಲರ್ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ, ಶೇಪ್ ಕೂಡ ಎಷ್ಟು ಚೆನ್ನಾಗಿ ಬಂದಿದೆ ಅಂತ. ಸೊ ಇದನ್ನು ಟೇಸ್ಟ್ ಮಾಡುವ ಸಮಯ. ಸೊ ನೋಡ್ಬೋದು ನೀವು ಎಷ್ಟು ಸ್ಮೂತ್ ಆಗಿದೆ ಅಂತ. ನಾವು ಓಪನ್ ಮಾಡಿ ಕೂಡ ನೋಡೋಣ ನಾವು.
ಓಪನ್ ಮಾಡುವಾಗ ನೋಡ್ಬೋದು ನೀವು. ಸೊ ಎಷ್ಟು ಚೆನ್ನಾಗಿ ಫ್ರೈ ಆಗಿದೆ ಅಂತ. ಸೊ ಖಂಡಿತವಾಗ್ಲೂ ನೀವು ಕೂಡ ಮನೆಯಲ್ಲಿ ಮಾಡುವಾಗ ಇದೇ ರೀತಿ ಚೆನ್ನಾಗಿ ಬರುತ್ತೆ. ಸೊ ನೀವು ಕೂಡ ಟ್ರೈ ಮಾಡಿ ನೋಡಿ. ಎಷ್ಟೋ ಜನರಿಗೆ ಕಮೆಂಟ್ಸ್ ಹೇಗೆ ಮಾಡೋದು ಅಂತ ಗೊತ್ತಿರೋದಿಲ್ಲ. ಸೊ ನೋಡಿ, ಈ ವಿಡಿಯೋದ ಕೆಳಗಡೆ ಬರಬೇಕು ನೀವು. ಸ್ಕ್ರೋಲ್ ಡೌನ್ ಮಾಡಿ ಮಾಡಿ ಲಾಸ್ಟಿಗೆ ಬರುವಾಗ ಕಮೆಂಟ್ ಆಪ್ಷನ್ ಇರುತ್ತೆ ನೋಡಿ, ಅಲ್ಲಿ ನೀವು ಕಮೆಂಟ್ಸ್ ಮಾಡಬೇಕು. ಅದೇ ರೀತಿ ನೋಡಿ, ವಿಡಿಯೋದಲ್ಲಿ ಲಾಸ್ಟಲ್ಲಿ ಕೆಳಗಡೆ ಲೈಕ್ ಬಟನಿನ ಕೆಳಗಡೆ ಕೆಂಪು ಬಟನ್ ಇದೆ ನೋಡಿ, ಸಬ್ಸ್ಕ್ರೈಬ್ ಬಟನ್ ಅಂತ, ಅದನ್ನು ಪ್ರೆಸ್ ಮಾಡಿ. ಅದರ ಪಕ್ಕದಲ್ಲಿರುವ ಬೆಲ್ಲನ್ನು ಪ್ರೆಸ್ ಮಾಡಿ. ಆವಾಗ ನಾನು ಹಾಕುವ ಎಲ್ಲ ವೀಡಿಯೋಸ್ ನಿಮಗೆ ಸಿಗುತ್ತೆ. ಥ್ಯಾಂಕ್ ಯು.